ಅಪ್ಪ್ಯಾ ಯಾಕ ನಿನ್ನಿನ ನನ್ನ ಮಗ ನನ್ನ ಜೊತೆಗೆ ಮಾತಾಡಕ್ಕೆ ಬರಲಿಲ್ಲ, ಇವತ್ತು ಬಂದಿಲ್ಲ ಇಷ್ಟೊತ್ತಾತು. ಅಪ್ಪ್ಯಾ ಅಪ್ಪ್ಯಾ ಯಾಕ ನನ್ನ ಮಗ ನನ್ನ ಅಂತೇಳಿ ಮಾತಾಡಕ್ಕೆ ಬರವಲ್ಲ, ಏನು ವಾಪಸ್ ಹೋದ್ನ ಏನು ಹೆಂಗಪ್ಪ ಈಗ ಏನು ಮಾಡೋದು? ಯವ್ವ ಅಪ್ಪ್ಯಾ ಯಾಕಲ್ಲ ನೀನು ಬರಲೇ ಇಲ್ಲ, ಈಗೂ ನಾನಾಗೆ ಬಂದು ಕರಿ ಮಟನೂ ಬರುವಲ್ಲಪ್ಪ. ಅವಾಗೂ ನನ್ನ ಕೈಗೆ ಸಿಗ್ತಿದ್ದಿಲ್ಲ ಬದುಕಿದ್ದಾಗ, ಈಗೂ ನನ್ನ ಕೈಗೆ ಸಿಗಂಗಿಲ್ಲ ಅಂದ ನೀನು ಓಡಾಡ್ತಿಪ್ಪ ಒಂದಳತಿ. ಎಲ್ಲಿ ಹೋಗಿದ್ದಿ? ಏನ್ ಮಾಡೋದ್ ಬಿಡ್ಬೇವ, ಹುಂಚಿ ಗಿಡದಾಗ ನೇತಾಡ್ಕೊಂತ ಕುಂತಿದ್ದೆ. ಆ ಹಿತ್ತಲ್ಲ ಹುಂಚಿ ಮರ ಐತಲ್ಲ ಅಲ್ಲೇ ನೇತಾಡತ್ತಿದ್ದೆ. ನಿನ್ನೆ ಒಳಗೆ ಬರ್ಬೇಕಂದೆ ಆಗಲಿಲ್ಲವ, ಮತ್ತೇನ್ ಮಾಡ್ಲಿ, ಅದಕ್ಕೆ ಅಲ್ಲೇ ಇದ್ದೆ. ನಿನ್ನೆ ಯಾಕೆ ಒಳಗೆ ಬರೋಕ್ಕಾಗಲಿಲ್ಲ? ನಿನ್ನೆ ನೀ ದುರ್ಗಮ್ಮ ಗುಡಿಗೆ ಹೋಗಿದ್ದೇನ? ಹಾಂ ಅಲ್ಲೇ ನಿನಗೊಂದು ನಿಂಬೆ ಹಣ್ಣು ಕೊಟ್ಟಿರೋದಿಲ್ಲ, ಹೌದು. ಅದನ್ನ ತಂದು ಎಲ್ಲಿ ಇಟ್ಟಿ? ಸೀದಾ ತಂದು ಮನ್ಯಾಗ ಇಟ್ಟಿ, ಆಗ್ಲಿಲ್ಲ. ಇವತ್ತು ಮಾಡ್ಕೊಂಡು ಕುಡ್ದಿ, ಅದಕ್ಕೆ ನನ್ನ ಬರಕಾತು. ನೀನು ಎಲ್ಲಿ ಬರಲ್ಲ ಒಳಗೆ? ಅಯ್ಯೋ ದೇವ್ರೆ, ನನಗೆ ಗೊತ್ತಾಗ್ಲಿಲ್ಲ ಮಗನ. ಮಗನ ಯಪ್ಪ, ಈಗ ನೀ ಅದಿಯಲ್ಲ, ನಾ ಇನ್ನು ಅಂತವೇ ಏನು ತರೋದಿಲ್ಲ ತಗೋ. ಏನು ಬೇಡ, ನನಗೆ ನಿನ್ನ ನೋಡ್ಬೇಕು, ಒಟ್ಟು ನಿನ್ನ ಕೂಟ್ ಮಾತಾಡ್ಬೇಕು. ನಾನು ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡ್ತೇನಂತ. ಏನು? ಸರಿ ಯವ್ವ. ಅಂದಂಗ ನನ್ನ ಹೆಂಡತಿ ನನ್ನ ಮಕ್ಳು ಚಲೋ ಅದಾವ, ಆರಾಮದವ. ಯಾಕ ಹಿತ್ಲಕ್ ಬರಾಕು ಬಿಡೋದಿಲ್ಲಪ್ಪ, ನಾನು ನೋಡ್ತಿದ್ದೆ. ನೀನ ಒಳಗೆ ಬರ್ತೀಯಲ್ಲೇ ಮಗನ, ನೋಡು. ಯಾರು ಬೇಡ ಅಂದ್ರೆ ನಿನ್ನ ಹೆಂಡತಿ ನಿನ್ನ ಮಕ್ಳು ಆರಾಮದವ. ಮಕ್ಳು ಅಂದ್ರೆ ಮಗಳ ಮಗನ ಒಟ್ಟು ಹೊಟ್ಟೆಗಿರೋದು ಆರಾಮೈತೆ. ಯಪ್ಪ ಮಗನ, ನೀನ ಹುಟ್ಟಿ ಬರ್ತೀಯನ ನಿನ್ನ ಹೆಂಡತಿ ಹೊಟ್ಟಾಗ ಅಂತ ನನಗೆ ಖುಷಿ. ಹ್ಞೂ ಬೇವ, ನನ್ನ ಕರೆನ ನಾನು ಖುಷಿ ನೋಡಿದ್ರೆ ನನಗೂ ಒಂದು ಮುಕ್ತಿ ಸಿಗ್ತೈತಿ. ಹ್ಞೂನಪ್ಪ. ಹ್ಞೂ, ನಾನು ನೋಡ್ತೀನಿ. ಕರಿಲನಾಕಿನ ಬೇಡ ಬೇಡ, ಕರಿತಿ ಯಾಕೆ ಸುಮ್ಮನೆ? ಬೇಡ, ಆಕಿ ಪಾಡಿಗೆ ಆಕಿ ಇರುವಳು ಹಾಕ್ಬಿಡು. ಯಾಕೆ ಕರಿತಿ? ಬಸರ ಹೆಣ್ಮಕ್ಳ ಮೇಲೆ ನನ್ನ ನೆಳ್ಳು ಬೀಳೋದು ಅಷ್ಟು ಚಲೋ ಅಲ್ಲ ಅಂತೇನು ನಾವು. ಆಯ್ತಪ್ಪ ಮಗನ, ಸರಿ ಹಂಗ ಮಾಡ. ಏನ್ ಮಾಡಕತ್ತಿ ಕದ ಹಾಕೊಂಡು? ಯಾರು ಕುಟ್ ಮಾತಾಡತಿ? ಹ್ಞೂ ರೀ, ಬನ್ನಿ. 2 ನಿಮಿಷ ಒಂದೀಟ ಬೇರೆ ಸೀರೆ ಉಟ್ಕೊಳಕತ್ತೇನೆ, ಬಂದೆ. ಅಲ್ಲ ಮಗನ, ನಿಮ್ಮಪ್ಪ ನನ್ನ ಬಾಗಲಾಗ ಪಾಪ ಅವ್ರ ಕಣ್ಣಿಗೂ ಕಂಡ್ರೆ ಅವ್ರ ಜೊತೆಗೆ ಒಟ್ಟು ಮಾತಾಡಿದ್ರೆ ನಿಮ್ಮಪ್ಪಗೆ ಎಷ್ಟು ಖುಷಿ ಆಕತಿ. ಎಷ್ಟು ಸಲ ನೆನೆಸ್ತಾರ ಗೊತ್ತ ನಿನ್ನ. ಇದ್ರಿಗಿದ್ದಾಗ ಹೊಡಿತಿದ್ರು ಬೈತಿದ್ರು ಅನ್ನೋ ಕಷ್ಟ ಅಲ್ಲ, ಚಂದಾಗಿ ಜವಾಬ್ದಾರಿ ತಗೋ ಅಂತ ಬೈತಿದ್ರು. ಆದ್ರೆ ನಿನ್ನ ಮ್ಯಾಗ ಎಷ್ಟು ಜೀವ ಇಟ್ಟಾರ ಗೊತ್ತನ. ಯವ್ವ ಏನು ಹೇಳಿವಿ ಅಲ್ವೇ, ನಾವು ಅಪ್ಪನ ಕಣಿಗೂ ಕಾಣಿಸ್ಕೊಂತೀವಿ, ಅಪ್ಪ ಎದ್ರಂಗಿಲ್ಲ ಅನ್ಬಿ. ಅಲ್ಲ, ಹೆದರ್ತಾರ ಬಿಡ್ತಾರ, ಅದು ಆಮೇಗಿನ ಪ್ರಶ್ನೆ. ಹಂಗೆಲ್ಲ ಹುಯಿ ಅಂತ ಎಲ್ಲರ ಕಣ್ಣಿಗೂ ಕಾಣಿಸ್ಕೊಂತ ಹೋಗಕ್ಕಾಗಲ್ವಿ. ದೇವುಗಳಾದ್ರೂ ನಮಗೂ ಕೆಲವೊಂದು ರೂಲ್ಸ್ ಅದಾವು, ಅದನ್ನೆಲ್ಲ ಫಾಲೋ ಮಾಡ್ಬೇಕು. ನಮ್ಮ ಶಕ್ತಿ ಕಡಿಮೆ ಹಾಕ್ಕೊಂತಕೋತಿ, ಗೊತ್ತನ? ಎಲ್ಲರ ಕಣ್ಣಿಗೂ ಕಾಣಿಸ್ಕೊಂತ ಹೊಂಟ್ರೆ ಆಮೇಲೆ ದೆವ್ವ ಐತಿ ಅಂತ ನಂಬಿದವ್ರಿಗೆ ಅಷ್ಟೇ ನಾವು ಕಾಣ್ತೀವಿ, ಇಲ್ಲ ಅಂತ ಅನ್ಕೊಂಡವ್ರಿಗೆ ನಾವು ಕಾಣೋದಿಲ್ಲ. ಅಪ್ಪ ಯಾವತ್ತು ಈ ದೆವ್ವ ಪೀಡಿ ಪಿಚಾಚಿ ಇಂಥವೆಲ್ಲ ನಂಬಿಲ್ಲ ಅಂದಮೇಲೆ ನಾವು ಅವ್ರ ಕಣ್ಣಿಗೆ ಕಾಣಂಗಿಲ್ವಿ. ಓ ಹೌದನ? ಹಾಂ, ಅದೇನೋ ಅಂತಾರಲ್ಲ, ನಂಬಿದ್ರೆ ಐತಿ ಇಲ್ಲಾಂದ್ರೆ ಇಲ್ಲ ಅಂತಾರಲ್ಲ, ಇದಕ್ಕೆ ಅಂತಾರ ಏನ ಹಂಗಾರೆ ಯಾರಿಗೆ ಗೊತ್ತ? ಇದಕ್ಕಂತಲ್ಲ, ಎಲ್ಲದಕ್ಕೂ ಸೇರೆ. ಇರ್ಲಿ, ಅಪ್ಪನ ಕಣ್ಣಿಗೂ ಕಾಣೋದು ಒಂದಿನ ಬರ್ತೈತಿ, ನೋಡೋಣ ಅವತ್ತು ಕಾಣೋಣ. ಆಯ್ತಪ್ಪ, ನಿಮ್ಮ ಪದ್ರಕತ್ತಾರ ಹೋಲಿ ಹಂಗಾರೆ ನಾನು. ಆತ ಯವ್ವ, ನಂದು ಹಿಂದೆ ಮನಿ ಹಿಂದೆ ಹುಂಚಿ ಗಿಡ ಐತಲ್ಲ, ಅದೇ ನನ್ನ ಜಾಗ. ನೀ ಯಾವಾಗ ಏನೋ ಹೇಳೋದಿದ್ರು ಅಲ್ಲಿ ಬಂದ್ಬಿಡು ಸೀದಾ. ನಾನು ಅಲ್ಲೇ ಕೆಳಗೆ ಬಂದ್ಬಿಡ್ತೇನೆ, ಮಾತಾಡೋನಿಬ್ರು. ಮತ್ತು ನಾ ಅಲ್ಲೇ ಹೋಗ್ಕನಿ, ನೀ ಒಳಗೆ ಬರುವಂತೆ. ನಾನು ಹೊಳ್ಳೊಳ್ಳೆ ಮನೆ ಒಳಗೆ ಬರೋಕ್ಕಾಗೋಲ್ತು. ಅದಕ್ಕೆ ಎಷ್ಟಾದರೂ ದೇವುಗಳು ಅಂದರೆ ಒಂಥರ ದುಷ್ಟಶಕ್ತಿ ಇದ್ದಂಗೆ, ಅತಿಯಾಗಿ ಮನೆಯೊಳಗೆ ಬರೋಕ್ಕಾಗಂಗಿಲ್ಲ. ಅದಕ್ಕೆ ಆಯ್ತಪ್ಪ, ಹೋಲಿ ಹಂಗಾರೆ. ಏನಾತ್ರಿ? ನನ್ ಕೇಳಾಕ ಏನೈತಿ? ಅಲ್ಲಿ ನೋಡಲ್ಲಿ ನಿನ್ ಮಗಳು ನಿಂತಿರೋದು. ಯಾಕವ, ಏನಾತ? ಯವ್ವ, ನಾನು ಎಲ್ಲರ ಹುಬ್ಬಳ್ಳಿಯಾಗ ರೂಮ್ ಮಾಡ್ಕೊಂಡಿರ್ತೇನೆ ಬೇ. ಯಾಕಂದ್ರೆ ಅತ್ತಿ ಅಂತರೂ ಬರಬೇಡ ನಮ್ಮ ಮನೆಗೆ ಅಂದಾಳ. ಗಂಡನ ಮನೆ ಅಂತರೂ ಪೂರ ಮುಚ್ಚೋದಂಗೆ ಆತ್ ಬಾಗಲ. ಎಷ್ಟು ದಿನ ಅಂತ ತವ್ರ ಮನೆಗೆ ಇರಲಿ, ಅದಕ್ಕೆ ಎಲ್ಲರ ಬೇರೆ ಕಡೆ ಒಂದು ಕ್ವಾಣಿ ಮಾಡ್ಕೊಂಡಿರ್ತೇನೆ. ಈ PG ಹಂಗೆ ಹಿಂಗೆ ಅಂತಾರಲ್ಲ, ಆ ಥರ ಮಾಡ್ಕೊಂಡಿದ್ದೆ. ಎಲ್ಲರ ದುಡಿಯಾಕೆ ಹೋಗ್ಕನಿವ. ಯಾಕ, ಏನಾತ? ಯಾಕಂದ್ರೆ ಏನು ಹೇಳವ, ಸುಮ್ಮನೆ ಇಲ್ಲಿದ್ದೆ ಯಾಕೆ, ಸುಮ್ಮನೆ ನಿಮಗೆಲ್ಲರಿಗೂ ತೊಂದರೆ. ಅದಕ್ಕೆ ಏನೋ ಒಂಥರ ಸುಮ್ಮನೆ ನಾವು ಇಲ್ಲಿದ್ರೆ ಅವ್ರಿಗೂ ಒಂಥರ ಇದು ನೋಡು, ನೀನು ಗಂಡನಿಂದನ ನನ್ನ ಗಂಡ ಹಿಂಗಾದ ಅಂತೇಳಿ ಸುಮ್ಮನೆ ಅನ್ನಿಸ್ಕೊಳ್ಳೋದು ಬೇಡ. ಅದಕ್ಕೆ ನಮ್ಮ ಪಾಡಿ ನಾವು ಹೋಗ್ಬಿಟ್ರೆ ಚಿಂತಿರಂಗಿಲ್ಲಲ್ಲ. ಅನ್ಬಾರ್ದೇನು ಅಂದಿಲ್ಲ, ಒಂದು ಮಾತು ಹೇಳಿದ್ದಷ್ಟೇ. ನನ್ನ ಮನಸ್ಸಿಗೆ ಎಷ್ಟು ನೋವಾಗೈತೆ ಅದನ್ನೇ ಹೇಳಿದ್ದೆ. ಹೌದೌದು, ನಿಮ್ಮ ಕರೆನ ನೀವು ಹೇಳೋದು ಹಾಳಾಗೈತಿ, ಇಲ್ಲಂತ ಹೇಳಂಗಿಲ್ಲ. ಆದರೆ ಬೇಕಂತ ಮಾಡಿಲ್ಲಲ್ಲ, ನಾನೇನು ಮಾಡೇ ಇಲ್ಲಲ್ಲ. ನಮ್ಮ ಮನೆಯವ್ರು ಮಾಡಿದ್ದಕ್ಕೆ ನಾ ಯಾರು ಏನು ಮಾಡ್ಬೇಕು? ನಾನು ಅನ್ಭವಿಸ್ತಾ ಇಲ್ಲ ಇಲ್ಲಿ. ನೀವು ನಿಮಗೆ ಹಣ್ಣಿಲ್ಲ ಅಂತ ಬೇಜಾರು, ನನಗೆ ಇದ್ದು ಇಲ್ದಂಗೆ ಆಗೈತಲ್ಲ. ಯಾರು ಮಾಡಂದಿದ್ರಿ ಕೆಲಸನ? ಯಾರು ಮಾಡಂದಿದ್ರು? ನನಗೆ ಎಷ್ಟು ನೋವಾಗೈತೆ ಅಂತ ನಿಮ್ಗೆ ಗೊತ್ತಾ? ಇವತ್ತಲ್ಲ ನಾಳೆ ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ನಿಮ್ಮ ಗಂಡ ಹೊರಗೆ ಬರ್ತಾನೆ, ಅವಾಗ ಮತ್ತೆ ಚಂದ ಜೀವನ ಮಾಡ್ಕೊಂಡೇ ಹೋಗ್ತೀರಿ. ಮಾಡೇನಲ್ಲ ಮಾಡ್ತೀನ ಕೆಲಸನ. ಆದ್ರೆ ನಂದು ಹಂಗಲ್ಲಲ್ವಾ?
ಈಗೂ ನಿನಗೆ ನಿನ್ನ ಗಂಡಂದೇ ಚಿಂತಿ ಅವಿಲ್ಲಲ್ಲ ಅವಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ. ಮೀನಾಕ್ಷಿ ಹಾಗೆಲ್ಲ ಮಾತಾಡ್ಬೇಡವ. ಆಕಿಗೂ ಭಾಳ ಬೇಜಾರೈತವ. ಹಂಗಾಗಿದ್ದು ಅಣ್ಣ ತೀರ್ಕೊಡಿದ್ದೇನು ಖುಷಿ ಐತನ ಆಕಿಗೆ. ಆಕಿ ಅದನ್ನ ಹೇಳಿದ್ದಕ್ಕೆ ಆಕಿ ಬೇರೆ ಏನು ಹೇಳಿಲ್ಲ. ನೀ ಹಿಂಗೆಲ್ಲ ತಿಳ್ಕೊಬೇಡವ. ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆಕಿ ಮನ್ಸಿಗೆ ನೋವಾಗಂಗಿಲ್ಲನ. ಆಕೇನು ಹೇಳ್ಕೊಟ್ಟಾಳನ ಹಿಂಗೆ ಮಾಡಿ ನಮ್ಮ ಅಣ್ಣಗೆ ಅಂತೇಳಿ. ಆವ ಮಣ್ಣು ತಿನ್ನು ಕೆಲಸ ಮಾಡಿದ್ರೆ ಆಕೆ ಏನು ಮಾಡ್ಬೇಕು ನೋಡ. ಸ್ವಲ್ಪರ ಈಗ ಇಬ್ಬರು ಒಂದು ರೀತಿ ಹೆಚ್ಚು ಕಮ್ಮಿ ಒಂದೇ ಪರಿಸ್ಥಿತಿ ಒಳಗೆ ಅದಿರಿ. ಏನು ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊತ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ಹೊರತು ಅದನ್ನ ಬಿಟ್ಟು ನಿನ್ನ ಗಂಡನಿಂದ ಹಿಂಗಾತು ನನ್ನ ಗಂಡ ಹಿಂಗಾದ ಅದು ಹಂಗಾತು ನಿನ್ನಿಂದನೇ ಎಲ್ಲ ಆತು ಅಂತೇಳಿ ಒಬ್ರಿಗೊಬ್ರು ದೂರ್ಕೊಂತ ಇದ್ರೆ ಎದಕ್ಕೆ ಬಂತು ನೀನು ಹೇಳಿ ನೋಡೋಣ. ಆಕೆ ಮನ್ಸಿಗೆ ನೋವು ಐತಿ, ಸ್ವಲ್ಪ ಅರ್ಥ ಮಾಡ್ಕೊರವ. ಹಂಗೆ ಮಾಡಕ್ಕೆ ಹೋಗ್ಬೇಡ ಪಾಪ. ಹೌದು ತಗೋರಿ, ಅವ್ರ ಮನ್ಸಿಗೆಲ್ಲ ನೋವಾಗಿದ್ದು ಎಲ್ಲರಿಗೂ ಗೊತ್ತಾಕತಿ. ಇಲ್ಲಿ ನಾವು ನೋವು ಅನ್ಭವಿಸ್ತಿರೋದು ಯಾರಿಗೆ ಗೊತ್ತಾಕತಿ? ಯಾರಿಗೂ ಗೊತ್ತಾಗಲ್ಲ. ಎಲ್ಲ ನಮ್ಮ ಕರ್ಮ ಅಲ್ಲ, ಏನು ಮಾಡಾಕತಿ. ನೋಡುವ, ಎಷ್ಟಾದ್ರೂ ಆಕಿ ನನ್ನ ಮಗಳು. ಈ ಟೈಮ್ನಾಗ ನಾ ಆಕಿನ ಎಲ್ಲಿ ಹೊರಗೂ ಕಳ್ಸೋದಿಲ್ಲ. ನೀ ಬಾಯಿ ಬಂದಂಗ ಆಕಿಗೆ ಬೇದ್ ಗುಟ್ಲೆ ನಾ ಸುಮ್ಮನೂ ಇರುದಿಲ್ಲ. ಏನು ಆಕಿಗೆ ನೀನ್ ಹೆಂಗ ಮನಿ ಮಗಳಕ್ಕಿ ಎಷ್ಟು ಮರ್ಯಾದೆ ಕೊಡ್ಬೇಕಲ್ಲ ಅಷ್ಟು ಮರ್ಯಾದೆ ಕೊಡಾಕಬೇಕು ನೀನು. ಇವರಿಂದ ಇಷ್ಟೆಲ್ಲ ಆಗಿದ್ರು ಮಾವರ ಏನಾಗೈತ್ವಾ? ಆಕಿಯಿಂದ ಏನೂ ಆಗಿಲ್ಲ. ಆಕಿ ಗಂಡ ಮಾಡಿರೋದು ಮಣ್ಣು ತಿನ್ನು ಕೆಲ್ಸನ. ಏನ ಆಕಿಯಿಂದಾನೇ ಅವನಿಂದ ಆಗಿರೋದು, ಆಕಿಯಿಂದ ಏನೂ ಆಗಿಲ್ಲ. ನೋಡು, ಅರ್ಥ ಮಾಡ್ಕೊ. ಆಕಿನೂ ಒಂದು ಹೆಣ್ಣು. ಈಗ ನೀ ಹೊಟ್ಟಿಲಿದಿ, ಆಕಿ ಇಲ್ಲ ಅಷ್ಟ. ಏನ ಅರ್ಥ ಮಾಡ್ಕೊ. ಅಲ್ಲೇ ಗಂಡನ ಮನ್ಯಾಗ ಬರ್ಬೇಡ ಅನ್ನಕತ್ತಾರ ಆಕಿಗೆ. ಇನ್ನ ತವ್ರ ಮನಿ ಒಳಗಿಂದನು ಕಳಿಸಿದ್ರ ನನ್ನ ಮಗಳು ಎಲ್ಲಿ ಹೋಗ್ಬೇಕ? ಯಾಕ ನನ್ನ ಮಗಳಕ್ಕಿ. ಆಕಿನ ಯಾಕೆ ನಾ ಬೀದಿಗೆ ಬಿಡ್ಲಿ? ನನ್ನ ಮಗಳು ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕಿ, ಅಲ್ಲೇ ಇರ್ತಾಳಕ್ಕಿ. ಸ್ವಲ್ಪ ನೀ ಅರ್ಥ ಮಾಡ್ಕೊರ್ವ. ಆಕಿಗೆ ಮಾತ್ರ ನೀ ಏನ್ ಅನ್ನೋ ತಕ್ಕದ್ದಲ್ಲ. ಈಗ ಹೇಳಾಕತ್ತೀನಿ ಮತ್ತ. ಹೌದು ತಗೋರಿ, ಆಕಿ ಮನಿನೇ ನಾವಿಲ್ಲಿ ಬಂದಿದ್ದೆ ತಪ್ಪಾಗಿರೋದಿಲ್ಲ. ಆಯ್ತು ತೋರಿ, ಅವ್ರವ್ರ ಪಾಡಿಗೆ ಅವ್ರು ಇರ್ಲಿ. ನಾನೇ ಮನೆ ಬಿಟ್ಟು ಹೋಗ್ತೀನಿ ನೋಡವ. ನಾ ಇದ್ರಕ್ಕೆ ಇರಂಗಿಲ್ಲ ಅಂತ. ಯಾಕವಾ ನೀ ಯಾಕೆ ಮನಿ ಬಿಟ್ಟು ಹೋಗಿ? ಈಗ ಅಂತದ್ ಏನಾಗೈತಿ ಹೇಳಿ ನಿನಗ? ಮನಿ ಬಿಟ್ಟು ಹೋಗುವಂಥದ್ದು ಏನಾಗೈತಿ? ಎಲ್ಲ ಈ ಟೈಮ್ನ ನೀ ಮನಿ ಬಿಟ್ಟು ಹೋಗ್ಯನಂತೀಯಲ್ಲ. ಈಗ ಅರ್ಥ ಮಾಡ್ಕೊ ಒಂದ್ ಸ್ವಲ್ಪರ. ಏನ ಆಕಿನ ಹೊರಗೆ ಕಳ್ಸಕ್ ಆಗಂಗಿಲ್ಲ. ಹಂಗಂತ ನೀನು ಮನಿ ಬಿಟ್ಟು ಹೋದೆ ಅಂದ್ರ ಮನಿ ಸುಸಿವ. ನೀ ಮನಿ ಬಿಟ್ಟು ಹೋದೆ ಅಂದ್ರೆ ಹೆಂಗಕ್ಕತಿ ಹೇಳಿ ನೋಡೋಣ. ಬೇಡ ಮೀನಾಕ್ಷಿ, ಬೇಡವಾ, ಹೊಟ್ಟಿಲ್ಲದಿ. ಅದಕ್ಕೆ ನಾನು ನಿನಗೆ ಏನು ಅನ್ನಕತ್ತಿಲ್ಲ. ಈಗ ನೀ ಆಕಿನ ಮನೆ ಬಿಟ್ಟು ಹೋಗೋ ಹಂಗೆ ಹಿಂಗೆ ಅಂತೆಲ್ಲ ಬೈದೆ ಅಂದ್ರೆ ಪಾಪ ನನ್ನ ಮಗಳು ಎಲ್ಲಿ ಹೋಗ್ಬೇಕು? ಅದಕ್ಕೆ ಅದು ಅಲ್ದೆ ನೀ ಹೊಕ್ಕನೆ ಅಂತ ಹೋದೆ ಅಂದ್ರು ಇಲ್ಲಿ ನೋಡು ಒಂದು ಕೂಸು ಬರ್ತೈತಿ. ನನ್ನ ಮಗನ ನೀನು ಹೊಟ್ಟೆ ಹುಟ್ಟು ಬರ್ತಾನಂತ ಎಷ್ಟೆಲ್ಲ ಆಸೆ ಇಟ್ಕೊಂಡೇನು ಗೊತ್ತಾ? ಈ ಟೈಮ್ನ ನೀವು ಹೊಕ್ಕೇನೆ ಅಂತೀಯಲ್ಲ. ನಮಗೆ ಒಂಥರ ಮುಳುಗ್ತಾ ಇರೋರಿಗೆ ಹುಲ್ಕಡ್ಡಿ ಆಸರು ಸಿಕ್ಕಂಗೆ ಸಿಕ್ಕೈತಿ ಆ ಕೂಸು. ಈಗ ನೀ ಅಲ್ಲಿ ಹೋದ್ರೆ ಹೆಂಗವ? ಬೇಡವಾ, ಹೋಗ್ಬೇಡ. ಅತ್ತೇರ ನಿಮಗೇನು ಬೇಜಾರು ಮಾಡಿ ಹೋಗ್ಬೇಕನ್ನೋದು ನನಗೇನಿಲ್ಲ. ಆದ್ರೆ ನನಗೆ ಒಂದೊಂದ್ಸಲ ನೆನಪಾತಂದ್ರೆ ಅಷ್ಟು ಬೇಜಾರಾಕೈತಿ. ಸಾಯಿ ವಯಸ್ಸನ್ರಿ ಅವ್ರದ್ದು. ಈಕಿ ಗಂಡು ಮಾಡಿರೋದಿ ಮಣ್ತಿನ ಕೆಲ್ಸ ಸಾತಿದ್ಯಾರು? ಸ್ವಲ್ಪರ ಬೇಜಾರೈತೆ ಈಕಿಗೆ. ನಾ ಅನ್ನೋದಲ್ಲ, ಆಕಿನೇ ಅನ್ಬೇಕು ಅದನ್ನ ಮಾತು. ನನ್ನ ಮನ್ಸಿಗೆ ಅಷ್ಟು ಬೇಜಾರಾಗೈತಿ. ಮತ್ತು ನಾ ಮಾತಾಡೋದೇ ಎಲ್ಲರಿಗೂ ತಪ್ಪಾಗಿ ಕಾಣಿಸ್ತೈತಿ ಇಲ್ಲಿ. ಈಗ ಅದು ಹುಟ್ಟಿಂದ ಅದ್ರ ಜೊತೆಗೆ ಆಡಾಕ ಮಾಡಾಕ ಅಪ್ಪ ನಾವು ಇರ್ಬೇಕಿತ್ತಲ್ಲ. ಎಲ್ಲದಾರ ಹೇಳ್ರಿ? ಈಕಿ ಗಂಡನ ದುರಾಸೆಯಿಂದ ಆ ಒಂದು ಜೀವ ಹೋತಲ್ಲ. ಹೌದು, ಜಗಳ ಮಾಡ್ಕೊಂಡು ಹೋಗಿದ್ದೆ, ಬರ್ತಿದ್ದೆ ಇವತ್ತ ನಾಳೆ. ಈಗ ಆತಲ್ಲ ಹೊಟ್ಟಿಲ್ ನಿಂತಾಗಾರ ನಾ ಬರ್ಲಂಗಿರ್ತಿದ್ನೇನ? ಬಂದ್ಮ್ಯಾಗ ಒಂದೇನಾರು ಜವಾಬ್ದಾರಿ ಬರ್ತಿತ್ತ? ನಾಳೆ ಕೂಸು ಹುಟ್ಟಿದ್ಮ್ಯಾಗಾರ ನಿಮ್ಮ ಮಗಗೆ ಜವಾಬ್ದಾರಿ ಬರ್ತಿದ್ದಿಲ್ಲ? ಅವಾಗ ಅವರು ತಿಳ್ಕೊಂತಿದ್ರು ಯಾವ ಸರಿ ಯಾವ ತಪ್ಪು, ನಾ ಹೆಂಗಿರ್ಬೇಕು ಅನ್ನೋದು ಗೊತ್ತು ಮಾಡ್ಕೊಂತಿದ್ರು. ಎಲ್ಲ ಸಂಸಾರ ಸರಿ ಹೊಕ್ಕಿತ್ತು. ಈಗ ನೋಡ್ರಿ, ನಾಳೆ ಕೂಸಾದ್ಮೇಲೆ ನನಗೆ ಈಗ ಈ ಕೂಸಿನ ಇಷ್ಟೊಂದು ಪ್ರೀತಿ ಬಂದೈತಿ. ಬಿಟ್ಟು ಕೊಡಕ್ಕೂ ಆಗವಲ್ತು. ಇಲ್ಲೇ ಇದ್ದು ನಿಮ್ಮ ಜೊತೆಗೆ ನಂಗೆ ಜೀವನ ಮಾಡೋಕ್ಕೂ ಆಗಂಗಿಲ್ಲ. ಏನು ಮಾಡಲಿ ಹೇಳ್ರಿ? ನನ್ನ ಪರಿಸ್ಥಿತಿ ನಾನು ಜಗದಾಗ ನಿಂತು ನೀವು ಯೋಚನೆ ಮಾಡ್ಬೇಕಲ್ಲ. 3 ಹೊತ್ತು ಈಕಿ ಮಕ ನೋಡಿದ್ರೆ ನನಗೆ ಅದೇ ಉರಿತೈತಿ. ಯವ್ವ ನೋಡವ, ಅದಕ್ಕೆ ಹೇಳಿದ್ದೆ ಬೇಡವ, ನಾನು ಮನೆ ಬಿಟ್ಟು ಹೋಗ್ತೇನೆ. ಆಕಿ ಪಾಡಿಗೆ ಹಾಕಿರ್ಲಿ. ನಾನಿದ್ದಷ್ಟು ಅವ್ರಿಗೆ ಬೇಜಾರೆ, ಸಿಟ್ಟೇ ಬರೋದು. ಬೇಡವ, ನಾ ಹೋಗ್ತೀನಿ. ಅವ್ವ, ನೀ ಏನ್ ತಲೆ ಕೆಡಿಸ್ಕೋಬೇಡ. ಮೀನಾಕ್ಷಿಗೆ ನಾ ಹೇಳ್ತೇನೆ. ಏನು ನನ್ನ ಮಾತಕ್ಕೆ ಕೇಳ್ತಾಳ? ಪಾಪ ಯಾಕೆ ಮನಿ ಬಿಟ್ಟು ಹೋಗ್ಬೇಕ ತಂಗಿ? ಮೀನಾಕ್ಷಿ ಮನಸ್ಸನ್ನು ಅರ್ಥ ಮಾಡ್ಕೋಬೇ. ಏನೋ ಆಕಿಗೆ ಈಗ ಅನ್ನಿಸ್ತಾ ಐತೆ ಏನು, ಯಾರಿಗ್ ಗೊತ್ತು? ಈ ಕೂಸು ಹುಟ್ಟು ಹೊತ್ನಾಗ ನನ್ನ ಗಂಡ ಸರಿ ಹೋಗಿದ್ದ, ನಾವಿಬ್ರು ಚೆನ್ನಾಗಿರ್ಬೋದಿತ್ತು ಅಂತ ಈಗ ಅನ್ನಿಸ್ತಿರ್ಬೋದು. ಅದಕ್ಕೆ ಆ ಸಿಟ್ಟು, ಆ ಒಂದು ನೋವು ಯಾರ ಮೇಲೆ ಹಾಕ್ಬೇಕಂತೇಳಿ ಈಕಿ ಮೇಲೆ ಹಾಕಿರ್ಬೇಕು. ನೀ ಬೇಜಾರು ಮಾಡ್ಕೊಬೇಡವ. ಮೀನಾಕ್ಷಿ ಏನು ಕೆಟ್ಟಕ್ಕೆಲ್ಲ. ಇತ್ತಿತ್ತಾಗ ಆಕಿನೂ ಕೂಸು ಹೊಟ್ಟೆಯಾಗ ನಿಂತಾಗಿಂದಾನು ಮನಸ್ಸು ಭಾಳ ಬದಲಿ ಆಗ್ತಾ ಐತಿ. ಅದಕ್ಕೆ ನಾನು ಆಕಿ ಕಡೆ ಮಾತಾಡ್ತೇನೆ, ನೀ ತೆರಿ ಕೆಡಿಸ್ಕೊಬೇಡ. ಏನು ಈಗ ಈಕಿನ ಸಮಾಧಾನ ಮಾಡು, ಆಯ್ತಾ? ಆತಪ್ಪ, ಹೋಗ್ಬರ್ಲೆ. ನಾ ಮಾತಾಡ್ತೇನೆ. ನೀನ ಅಲ್ಲಲ್ಲ, ಆಕೆ ಹೆದರಿದ್ರೆ ಏನ್ ಮಾಡ್ತಿ? ಹೆದ್ರಂಗಿಲ್ ತಗೋ, ನಾನು ಹೆಂಗ ಸಮಾಧಾನ ಮಾಡ್ತೇನೆ ನೋಡೋಣ. ಯಾರ ಜೊತೆ ಮಾತಾಡತ್ತಿ? ಅದು ರೀ, ಅದು ನನ್ನ ಮಗನ ಕಡೆ. ಮಗನ ಕಡೆ? ಇಷ್ಟು ದಿನ ನಾನು ನಿಮ್ಗೊಂದು ಮಾತು ಹೇಳಿದ್ದಿಲ್ಲ ರೀ. ನಮ್ಮ ಮಗ ನಮ್ಮ ಕಣ್ಣಿಗೆ ಕಾಣಕತ್ತಾನ್ರಿ. ಅವನು ಆತ್ಮ ಆಗಿ ಅಡ್ಡಾಡಕತ್ತಾನ ಗೊತ್ತಾ? ಪಾಪ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ರಿ.
ಕಡೆಗೆ ಮೊನ್ನೆ ಬೆಟ್ಟದಾಗ ಹೋಕ್ಕೇನಿ ಅಂದ. ಕಡೆಗೆ ಒಂದ್ಸಲ ಈಗ ಆ ಖುಷಿನ ಮಕ ನೋಡ್ಕೊಂಡು ಹುಟ್ಟು ಖುಷಿನ ಮಕ ನೋಡ್ಕೊಂಡು ಹೋಕ್ಕೇನಿ ಅಂದಾನ. ಗೊತ್ತಾ ರೀ, ಅವ ನನ್ನ ಕಣ್ಣಿಗೆ ಕಾಣ್ತಾ ಅದನ್ರಿ. ಏನ ನಿನಗೇನಾರು ಹುಚ್ಚಿಗಿಚ್ಚು ಹಿಡ್ದತ್ತನ್ಲೇ? ಹಾ, ಯಾಕೋ ನೋಡು, ನನಗೆ ಅನ್ನಿಸ್ತಾ ಐತಿ ನಿನಗೆ ಹುಚ್ಚೇ ಹಿಡ್ದೈತಿ. ಇಲ್ಲಾಂದ್ರೆ ನೀ ಹಿಂಗೆ ಮಾತಾಡ್ತಿದ್ದಿಲ್ಲ. ನಂಗೆ ನಿಜವಾಗ್ಲೂ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗೋಲ್ತು. ಇಲ್ರಿ, ಕರೇನು ನನ್ನ ಮಾತು ಕೇಳ್ರಿ. ಇಲ್ಲ, ನಿನಗೆ ಹುಚ್ಚ ಹಿಡ್ದೈತಿ. ದವಾಖಾನಿಗೆ ಹೋಗ್ಬರ ನಡಿ. ರೀ, ನನ್ನ ಕಣ್ಣಿಗೆ ಕಾಣ್ತಾನವ. ನಾಯಕ್ ದವಾಖಾನಿ ಬರಲಿ, ನಾನು ನಿಮ್ಗೆ ಅದು ಪರೀಕ್ಷೆ ಮಾಡಿಸ್ತೀನಿ ತಗೋರಿ. ನೀವು ತಲೆ ಕೆಡ್ಸ್ಕೊಬೇಡ್ರಿ ಆತಾ. ಹಾಂ ಆತು, ಅದು ಹೆಂಗಿದು ಮಾಡ್ತೀಯ ನೋಡು. ನೀ ಏನೋ ಒಂಥರ ನನಗೆ ಏನಪ್ಪ. ಅಯ್ಯೋ ಅಪ್ಪ ನಂಬಿಕೆ ಇಟ್ಕೋಬೇಡ್ರಿ, ಎಲ್ಲ ಸರಿ ಆಕತಿ. ನಂಬಿಕೆ ಇಟ್ಕೊಂಡ್ರೆ ಎಲ್ಲ ಗೊತ್ತಾಕತಿ. ಹೋಗ, ಈ ಥರ ಎಲ್ಲಾರು ಆಗೋದು ಉಂಟನ? ಏನೇನಾರ ಹೇಳ್ಬೇಡ ನೀನು. ಆಗೋದುಂಟಲ್ಲ, ಆಕತೆ ಬಿಡ್ತತೆ, ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಮ ಮನೆಯಾಗ ಆಗೈತಲ್ಲ. ಏನಪ್ಪ, ನನಗಿದೆಲ್ಲ ತಲೆ ಕೆಟ್ಟನಾಗ ಆಗ್ಬಿಟ್ಟತೆ ತಗ. ಅಲ್ಲ, ಅವನ ಜೊತೆಗೆ ಮಾತಾಡೇನಂತ ಅದು ಹೆಂಗೆ ತಡ್ಕೊಂಡೆ ಮಾರೈತಿ ನೀನು? ಏನು ಹೇಳಿದಕ್ಕೆ ನಾನು? ಏನಪ್ಪ, ನಾನಂತೂ ಕಣ್ಣಿಗೆ ಕಾಣ್ಲಾರ್ದ ಯಾವ್ದು ನಂಬೋದಿಲ್ಲ. ನೀ ಸುಮ್ಮನೆ ಏನೋ ಹೇಳ್ತಾ ಇದಿ ಅನ್ಸಕತ್ತ ನನಗೆ. ಆತ್, ಪರೀಕ್ಷೆ ಮಾಡೇ ನೋಡುವಂತ್ರಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112